ನನಗೆ ನಂಜುಂಡಸ್ವಾಮಿಯವರು ನನಗೆ ಮತ್ತು ಅನೇಕ ಕೆಲವು ಸ್ನೇಹಿತರುಗಳಿಗೆಲ್ಲ ಸಮಾಜವಾದಿ ಯುವಜನ ಸಭೆಗೆ ಸೇರಿಸಿ ನಮ್ಮನ್ನ ಸದಸ್ಯರನ್ನಾಗಿ ಮಾಡಿದ್ರು. ಅಲ್ಲಿಗೆ ಸಮಾಜವಾದಿ ಯುವಜನ ಸಭಾ ಮಲ್ಲೇಶ್, ಆಮೇಲೆ ಮಲ್ಲೇಶ್ ಇರ್ಲಿಲ್ಲ, ಆಗ ನಂಜುಂಡಸ್ವಾಮಿಯವರು ಮಾಡಿದ್ರು. ಮಲ್ಲೇಶ್ ಆಗಲೇ ಸೋಷಲಿಸ್ಟ್ ಪಾರ್ಟಿನಲ್ಲಿ ಇದ್ರು. ಮಲ್ಲೇಶು, ರಾಮದಾಸು, ಪ್ರೊಫೆಸರ್ ಇವರು ಕುವೆಂಪು ಅವ್ರ ಮಗ ತೇಜಸ್ವಿ ಇವರೆಲ್ಲ ಇದ್ರು. ಸೊ ಇವರೆಲ್ಲ ಸೇರಿ ನಂಜುಂಡಸ್ವಾಮಿ, ಮಲ್ಲೇಶು, ರಾಮದಾಸು, ತೇಜಸ್ವಿ, TN ನಾಗರಾಜ್ ಅಂತ ಇದ್ರು, ಸುಮ್ನಿರಳಿ ಅವರು ಅಡ್ವೊಕೇಟ್, ಅವರು ನಾವೆಲ್ಲ ಸೇರಿ ಎವ್ರಿ ಸೋಮವಾರ ಒಂದು ಚರ್ಚಾಕೂಟ ಏರ್ಪಾಡು ಮಾಡ್ತಿದ್ದವು, ಸ್ಟಡಿ ಸರ್ಕಲ್ ಅಂತ. ಆ ಸ್ಟಡಿ ಸರ್ಕಲ್ನಲ್ಲಿ ಇವರೆಲ್ಲ ಇವರೇ ಹೀರೋಗಳು ನಮಗೆ. ನಂಜುಂಡಸ್ವಾಮಿ, ಇವರು ಲಂಕೇಶು ಒಂದೊಂದ್ಸಾರಿ ಬರೋರು, ಲಂಕೇಶು, ರಾಮದಾಸು, ತೇಜಸ್ವಿ, ಮಲ್ಲೇಶ, ಇವರೆಲ್ಲರೂ, ಪ್ರೊಫೆಸರ್ ನಾಗರಾಜು, ಅನಂತಮೂರ್ತಿನೂ ಒಂದೊಂದ್ಸಾರಿ ಬರೋರು. ಎಲ್ಲ ಸ್ಟಡಿ ಸರ್ಕಲ್ನಲ್ಲಿ ಮಾಡಿದಾಗ ನಂಜುಂಡಸ್ವಾಮಿಯವರು ಬಹಳ ಬಹಳ ಅಧ್ಯಯನ ಮಾಡಿದ್ರು, ಆಳವಾದಂಥ ಅಧ್ಯಯನ. ಸೊ ಹಾಗಾಗಿ ಆಳವಾದಂಥ ಜ್ಞಾನವನ್ನ ಬೆಳೆಸ್ಕೊಂಡಿದ್ರು. ಯಾವುದೇ ವಿಚಾರದ ಬಗ್ಗೆ ಸ್ಪಷ್ಟತೆ ಇರ್ತಿತ್ತು ಅವರಿಗೆ. ಆಮೇಲೆ ಅವರು ಬೆಂಗಳೂರು ಬಂದ್ಬಿಟ್ರು, ಬೆಂಗಳೂರಿಗೆ ಪ್ರೊಫೆಸರ್ ಆಗಿ ಇಲ್ಲಿ ಬಂದ್ಬಿಟ್ರು. ನಾವು ಫೈನಲ್ ಇಯರ್ ಪ್ಲಾನಲ್ಲಿ ಇರುವಾಗಲೇ ಬಂದ್ಬಿಟ್ರು ಇಲ್ಲಿಗೆ. ಸೊ ಹಿಂಗೆ ಮುಂದುವರಿಸಿಕೊಂಡು ಅವರು ಹೋಗಿ ಅವ್ರ ಜೊತೆ ಸಂಪರ್ಕ ಎಲ್ಲ ಮಾಡ್ಕೊಂಡಿದ್ರು. ಅವನೂರು, ಆಮೇಲೆ ಒಂದು ಲಾ ಕಾಲೇಜ್ ಕೂಡ ಅವನೂರು ಲಾ ಮಂತ್ರಿಯಾಗಿದ್ದಾಗ ಒಂದು ಲಾ ಕಾಲೇಜ್ ಕೂಡ ಮಾಡಿಕೊಟ್ರು. ಆಗ ರವಿವರ್ಮ ಕುಮಾರು, ನಮ್ಮ ಯಾರವರು ಜಡ್ಜ್ ಆಗಿದ್ರಲ್ಲ, ನಾಯಕ್, ಇವರೆಲ್ಲ ಅಲ್ಲಿ ಲಾ ಕಾಲೇಜಲ್ಲಿ ಪ್ರೊಫೆಸರ್ಗಳಾಗಿದ್ರು, ಮಾಡ್ತಾ ಇದ್ರು. ಇವರು ಕೂಡ ಆ ಲಾ ಕಾಲೇಜನ್ನ ನಡೆಸ್ತಾ ಇದ್ರು. ಹೀಗೆ ನಂಜುಂಡಸ್ವಾಮಿಯವರು ಜೀವನದ ಉದ್ದಕ್ಕೂ ಕೂಡ ಕ್ರಿಯಾಶಾಲಿಗಳಾಗಿದ್ರು. ಆಮೇಲೆ ರೈತ ಸಂಘ HS ರುದ್ರಪ್ಪನವರು ಅಧ್ಯಕ್ಷರಾಗಿದ್ರು, ಸುಂದರೇಶ ಜನರಲ್ ಸೆಕ್ರೆಟರಿ ಆಗಿದ್ರು, ನಂಜುಂಡಸ್ವಾಮಿಯವರು ಕಾರ್ಯಾಧ್ಯಕ್ಷರಾಗಿದ್ರು. ಆಮೇಲೆ ಶ್ಯಾಮಣ್ಣವರಿದ್ರು. ಸೊ ಹೀಗೆ ರೈತ ಸಂಘ ಪ್ರಾರಂಭ ಮಾಡಿದ್ರು. ಆ ರೈತ ಸಂಘ ಮಾಡಿದ್ಮೇಲೆ ಆಗ ರೈತ ಸಂಘ ಅಂತಂದ್ರೆ ಇಡೀ ಸರ್ಕಾರ ಹೆದರ್ಕೊಳ್ತಕ್ಕಂಥ ರೀತಿಯಲ್ಲಿತ್ತು. ಅಧಿಕಾರಿಗಳು ಗಡಗಡ ಅಂತ ನಡುಗರು, ಅಷ್ಟರ ಮಟ್ಟಿಗೆ ಇತ್ತು ರೈತ ಸಂಘ, ಅಷ್ಟರ ಮಟ್ಟಿಗೆ ಬಲಯುತವಾಗಿತ್ತು ಅಂತಕ್ಕಂಥದ್ದನ್ನ ಗೊತ್ತಿಲ್ಲ ನನಗೆ. ಇವನು ನಮ್ಮ ಯಾವಗಲ್ಲು, ರೇವಣಸಿದ್ದಯ್ಯ, ಸಿರುಗುಪ್ಪ, ರೇವಣಸಿದ್ದಯ್ಯ ಇವರೆಲ್ಲ ಇದ್ರು. ಆಗ ಅದು ಬಹುಶಃ ತೀವ್ರವಾದದ್ದು 1980ನೇ ಇಸ್ವಿಯಿಂದ. ರೈತ ಸಂಘ ಹೆಚ್ಚು ತೀವ್ರವಾದದ್ದು 1980ನೇ ಇಸ್ವಿಯಿಂದ.